ಓಲ್ 4 ಬದನೆ ಗಿಡ ಇತ್ತು ಕಾಣಿ. ಅದ್ರೊಳಗೆ ಕಾಯಿ ಆಯಿತು. ರುಚಿ ರುಚಿಯಾದ ಬದನೆಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೆ. ಕಾಯಿ ಕುಯ್ಕೊಂಡು ಬಂದು ಬದನೆಕಾಯಿ ಕಲ್ಸ್ಪಲ್ಯ ಅನ್ಕೊಂಡು ಹೇಳೋದು ನಮ್ಮನೇಲಿ. ಇದಕ್ಕೆ ತುಂಬ ಅಂದರೆ ತುಂಬ ಸುಲಭ ಮಾಡೋದು. ಹೆಚ್ಚೊತ್ತು ಟೈಮು ಬೇಡ, ಬೇಗನೆ ರೆಡಿ ಆಯ್ತು. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ನಮ್ಮನೆದು ಗುಳ್ಳ ಬದನೆ ಗಿಡ. ಪ್ರತಿ ವರ್ಷ ನೆಡುತ್ತೆ. ಹೆಚ್ಚು ಗಿಡ ನೆಡೋದಿಲ್ಲ, ಒಂದು 8-10 ಗಿಡ ಮನೆಗೆ ಬೇಕಾಪಷ್ಟು ಕಾಯಿ ಆಪಷ್ಟು ಗಿಡನ ಪ್ರತಿ ವರ್ಷ ನೆಡುತ್ತೆ. ಬದನೆಕಾಯಿನ ಎಳೆತಿದ್ದವಾಗಲೇ ಕುಯ್ದು ಮಾಡಿದರೆ ರುಚಿ ಜಾಸ್ತಿ. ತುಂಬ ಬೆಳೆದ್ರೆ ಅಷ್ಟು ಒಳ್ಳೇದಲ್ಲ ಅಂತಾರೆ. ಗುಂಬಳಕಾಯಿ ಬೆಳೆಸಿ ಕೊಯ್ಕೊಂಬ್ರು, ಬದನೆಕಾಯಿನ ಎಳ್ತಾಯಿ ಕೊಯ್ಕೊಂಬ್ರು. ಅದಕ್ಕೊಂದು ಸಂಸ್ಕೃತ ಶ್ಲೋಕ ಇತ್ತು, ನೆನಪೋಯ್ತು ನನಗೆ ಅದೆಂತ ಅಂದ್ಕೊಂಡು. ಎಲ್ಲ ಬದನೆಕಾಯಿನೂ ಕುಯ್ಕೊಂತ ಇದ್ದೆ. ತಗೊಂಡು ಬಂದು ಒಂದು ಸಲ ನೀರಲ್ಲಿ ತೊಳ್ಕೊಂತೆ. ಮನೆಯಲ್ಲೇ ಬೆಳೆದಿದ್ದು ಜಾಸ್ತಿ ಅಂತ ಮಣ್ಣು ಧೂಳು ಅಂತ ಇರ್ತಿಲ್ಲ, ಆದರೂ ಒಂದು ಸಲ ನೀರಲ್ಲಿ ತೊಳ್ಕೊಂಬುದು ಒಳ್ಳೆಯದು. ತೊಳೆದಾದ್ರ ಮೇಲೆ ತೆಳ್ಳಗೆ ಕಟ್ ಮಾಡ್ಕೊಂತೆ. ಕಟ್ ಮಾಡೋಷ್ಟೊತ್ತಿಗೆ ನೀರಿಗೆ ಡೈರೆಕ್ಟ್ ಕಟ್ ಮಾಡ್ತೆ ನಾನು ಇದನ್ನು. ಸ್ವಲ್ಪ ಬದನೆಕಾಯಿ ಒಗ್ರಂಶ ಇರೋದ್ರಿಂದ ಕಪ್ಪು ಆಯ್ತು, ಅಲ್ಲದೆ ಅದರೊಳಗೆ ಬೀಜ ಎಲ್ಲ ಇದ್ದರೆ ನೀರೊಳಗೆ ಉದುರಿ ಹೋಯ್ತು. ನೀರಿಗೆ ಡೈರೆಕ್ಟ್ ಹಾಕೊಂಡ್ರೆ ಈ ಥರ ತೆಳ್ಳ ಕಟ್ ಮಾಡಿ 2 ಭಾಗ ಮಾಡ್ತೆ. ಎಷ್ಟು ಎಳ್ತಿತ್ತು ಅನ್ಕೊಂಡು ನೀವೇ ಕಾಣ್ಲಕ್ಕೆ. ತುಂಬ ಎಳ್ತಾದ ಬದನೆಕಾಯಿ ಆದರೆ ಪಲ್ಯನೂ ರುಚಿ ಆಯ್ತು. ಇದು ಗುಳ್ಳ ಬದನೆ ಆದ್ರಿಂದ ರುಚಿ ಇನ್ನೂ ಜಾಸ್ತಿ. ಹಿಂದೊಂದು ಸಲ ನಾನು ಪಲ್ಯ ಮಾಡಿ ತೋರಿಸಿದ್ದೆ, ಅದು ಬೇರೆ ರೀತಿ ಪಲ್ಯ. ಇದು ಬದನೆಕಾಯಿ ಕಲ್ಸ್ಪಲ್ಯ. ಕಾಯಿ ಹೆರ್ಕೊಂತ ಇದ್ದೆ. ಒಂದು ಅರ್ಧ ಕಾಯಿನ ಹೆರ್ಕೊಂತೆ. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಕೊಂಡು ಮನೆಯಲ್ಲೇ ಬೆಳೆದು ಹೂವನ್ನೆಲ್ಲ ಕುಯ್ಕೊಂಡು ಬಂದಿಟ್ಟಿದ್ದೆ. ಯಾವಾಗಲೂ ಒಂದೇ ಥರ ಅಡುಗೆ ಮನೆ ಕಂಡು ಬೇಜಾರಾಗಿರುತ್ತಲ್ಲ, ಒಂದೊಂದು ಸಲ ಸ್ವಲ್ಪ ಚೇಂಜ್ ಮಾಡುವ ಅಂದ್ಕೊಂಡು ಹಿಂಗೊಂದು ಪ್ರಯೋಗ ಮಾಡಿದ್ದೆ ಅಷ್ಟೇ. ನಿಮಗೂ ವೀಡಿಯೋದಲ್ಲಿ ಒಂಚೂರು ಖುಷಿ ಆಗ್ತೇನೋ ಅಂದ್ಕೊಂಡು ಇಟ್ಟು ತೋರಿಸ್ತಾ ಇದ್ದೆ. ಮಿಕ್ಸಿ ಜಾರಿಗೆ ಹೆರ್ದು ಕಾಯಿ, 4 ಒಣಮೆಣಸು, ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ನೀರನ್ನು ಹಾಕದೆ ಹಾಗೆ ಪೌಡ್ರ್ ಮಾಡ್ಕೋದನ್ನು. ಬದನೆಕಾಯಿ ನೀರನ್ನೆಲ್ಲ ತೆಗೆದಿಟ್ಟಿದ್ದೆ, ಅದಕ್ಕೆ ಒಂದು ಅರ್ಧ ಚಮಚ ಬೆಲ್ಲ, 1 ಚಮಚ ಆಪಷ್ಟು ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೆ. ಸಣ್ಣ ಚಮಚದಲ್ಲಿ 1 ಚಮಚ ದಪ್ಪ ರಸನ ಹಾಕಿದ್ದೆ. ರುಚಿಗೆ ಬೇಕಾಪಷ್ಟು ಉಪ್ಪು. ಎಲ್ಲದನ್ನು ಬದನೆಕಾಯಿಗೆ ಹಾಕಿ, ಈಗ ಅರ್ದಿರುತ್ತಲ್ಲ ಮಸಾಲೆ, ಅದನ್ನು ಬದನೆಕಾಯಿ ಒಟ್ಟಿಗೆ ಹಾಕಿ ಸರಿ ಮಾಡಿ ಕಲಿಸ್ಕೊಳಕ್ಕೆ. ಇದಕ್ಕೆ ಬದನೆಕಾಯಿ ಕಲ್ಸ್ಪಲ್ಯ ಅಂದ್ಕೊಂಡು ಹೇಳೋದು. ಎಲ್ಲ ಮಸಾಲೆನೇ ಬದನೆಕಾಯಲ್ಲೇ ಕಲಸಿ ಕಡೆಗೆ ಒಗ್ಗರಣೆ ತಯಾರು ಮಾಡಿ ಅದರೊಳಗೆ ಪಲ್ಯ ಮಾಡೋದು. ಅಡುಗೆ ಬರ್ದಿದ್ದವರು ಮಾಡ್ಲಿಕ್ಕೆ ಅಷ್ಟು ಸುಲಭ ಈ ಪಲ್ಯ ಮಾಡೋದು. ಇದನ್ನೆಲ್ಲ ಒಂದು ಸಲ ಸರಿ ಮಾಡಿ ಕಲಿಸ್ಕೊಂಡಿದ್ದೆ. ಅದನ್ನು ಹಾಗೆ ನೆನೆಯೋಕೆ ಬಿಡ್ತೆ. ಉಪ್ಪು ಬೆಲ್ಲ ಎಲ್ಲ ನೀರು ಹೊಡೆದು ಅದು ಅಲ್ಲೇ ಸಟ್ಟಾಗಿರುತ್ತೋ ಅಷ್ಟರೊಳಗೆ ನಾವು ಒಗ್ಗರಣೆ ತಯಾರು ಮಾಡ್ಕೊಂಬ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿದ್ದೆ. ಎಣ್ಣೆ ಕಾಯ್ತಾ ಇದ್ದ ಹಾಗೆ 1 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 1-2 ಒಣಮೆಣಸಿನ ಪೀಸನ್ನು ಹಾಕಿದ್ದೆ. ಒಗ್ಗರಣೆ ಒಂದು ಸ್ವಲ್ಪ ಚಟಪಟ ಸಿಡಿತಾ ಇದ್ದ ಹಾಗೆ ಅದಕ್ಕೆ ಕೈಯಲ್ಲೇ ಕಟ್ ಮಾಡಿದ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೆ. ಇದು ಸ್ವಲ್ಪ ಒಣಾಯಿ ಮಾಡು ಪಲ್ಯ, ನೀರೆಲ್ಲ ಹಾಕಿ ಮಾಡು ಪಲ್ಯ ಅಲ್ಲ, ಡ್ರೈ ಪಲ್ಯ. ಅನ್ನದ ಜೊತೆ ಕಲಸಿ ಊಟ ಮಾಡ್ಲಿಕ್ಕೆ ಅಥವಾ ಚಪಾತಿ ದೋಸೆ ಒಟ್ಟಿಗೂ ಈ ಪಲ್ಯನ ಉಪಯೋಗಿಸ್ಲಿಕ್ಕೆ. ಒಗ್ಗರಣೆ ರೆಡಿ ಆಗ್ತಾ ಇದ್ದಂಗೆ ಕಲಸಿ ಇಟ್ಟಿದ್ದು ಬದನೆಕಾಯಿ ಮಸಾಲೆ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೆ. ಒಂದು 5-10 ನಿಮಿಷ ಬಿಟ್ಟರೆ ಸಾಕೋದು. ಉಪ್ಪೆಲ್ಲ ನೀರಾಗಿರುತ್ತೆ. ಬದನೆಕಾಯಿಗೆ ಹಚ್ಚಿ ಇಟ್ಟಂಗೆ ಆಗ್ತದೆ. ಬೆಲ್ಲ, ಉಪ್ಪು, ಹುಣಸೆಹಣ್ಣಿನ ರಸ ಎಲ್ಲ ಹಾಕಿದ್ದು ಒಂಥರ ಸಟ್ಟಾಯ್ತು. ಬದನೆಕಾಯಿ ಒಟ್ಟಿಗೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಅದನ್ನು ಒಗ್ಗರಣೆಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಒಟ್ಟಿಗೆ ಮುಚ್ಚಿ ಇಡ್ಕೊ. ಮಧ್ಯ ಮಧ್ಯ ಅದನ್ನು ತಿರುವಿ ಹಾಕ್ತಾ ಇರ್ಕೊ, ಇಲ್ಲಾಂದರೆ ಅಲ್ಲೇ ಕೂರು ಸಾಧ್ಯತೆ ಇರುತ್ತೆ. ಮಸಾಲೆ ಎಲ್ಲ ಹಾಕಿ ಆಯ್ತಲ್ಲ ನಾವು, ಹಾಗಾಗಿ ಸಣ್ಣ ಬೆಂಕಿಲೇ ಇದನ್ನು ಬೇಯಿಸ್ಕೊ. ಒಂದು 3-4 ಸಲ ಮತ್ತೆ ತಿರುವಿ ಹಾಕ್ತಾ ಇದ್ದರೆ ಒಂದು 10-12 ನಿಮಿಷದಲ್ಲೆಲ್ಲ ಪಲ್ಯ ತಯಾರಾಯ್ತು. ಈಗ ಪಲ್ಯ ಬೆಂದು ರೆಡಿ ಆಯಿತು ಕಾಣಿ. ದಪ್ಪ ತಳದ ಬಾಣಲೆ ತಗೊಂಡು ಒಳ್ಳೆಯದು. ತೆಳ್ಳಗಿದಾದರೆ ಮಸಾಲೆ ಕೂರು ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ದಪ್ಪ ತಳದ ಪಾತ್ರೆಯನ್ನು ತಗೊಂಡು ಒಳ್ಳೆಯದು. ಪಲ್ಯ ತಯಾರಾಪ್ರೊಳಗೆ ನಾನು ಒಂದು ಸುಲಭವಾಗಿ ಸಾರನ್ನು ತಯಾರು ಮಾಡಿದ್ದೆ. ಮಜ್ಜಿಗೆ ಸಾರು ಅಂದ್ಕೊಂಡು. ರೆಸಿಪಿ ಬೇಕಾದರೆ ಹೇಳಿ, ಮುಂದಿನ ವೀಡಿಯೋದಲ್ಲಿ ಮಾಡಿ ತೋರಿಸ್ದೆ. ರುಚಿ ರುಚಿಯಾದ ಬದನೆಕಾಯಿ ಕಲ್ಸ್ಪಲ್ಯ ತಯಾರಾಯಿತು. ಮನೆಯಲ್ಲೇ ಬೆಳೆದಿದ್ದು
ಫ್ರೆಶ್ ಆಗಿ ಬದನೆಕಾಯಿಂದ ಮಾಡಿದರೆ ಅದರ ರುಚಿನೇ ಬೇರೆ. ಇವತ್ತಿನ ಈ ಬದನೆಕಾಯಿ ಕಲ್ಸ್ಪಲ್ಯ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ. ಖುಷಿ ಆದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.